ಜೆಡಿಎಸ್ಗೆ ಈ ಚುನಾವಣೆ ಅಲ್ಲ ಯಾವ ಚುನಾವಣೆಯಲ್ಲೂ ಸ್ಟ್ಯಾಂಡ್ ಇರಲ್ಲ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಕಾಲೆಳೆದ್ರು. ಇದಕ್ಕೆ ಮೈಸೂರಲ್ಲೇ ತಿರುಗೇಟು ಕೊಟ್ಟಿರೋ ಕುಮಾರಸ್ವಾಮಿ ಮಹಾರಾಷ್ಟ್ರದಲ್ಲಿ ಮೈತ್ರಿ ಸರ್ಕಾರ ಇದೆ, ಇಲ್ಲೂ ಬೈಟು ರಾಜಕಾರಣ ಕಾಂಗ್ರೆಸ್ ಶುರು ಮಾಡ್ಲಿ, ಮಹಾರಾಷ್ಟ್ರದಲ್ಲಿ ಮೈತ್ರಿ ಸರ್ಕಾರ ಇದೆ, ಇಲ್ಲೂ ಬೈಟು ರಾಜಕಾರಣ ಶುರು ಮಾಡ್ಲಿ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹಾರ್ಡ್ ಹಿಂದುತ್ವದ ಶಿವಸೇನೆ ಜೊತೆ ಹೋಗ್ತಾ ಇದೆ, ಇದು ಸಿದ್ದರಾಮಯ್ಯಗೆ ಗೊತ್ತಿರಲಿ, ನಮ್ ಸ್ಟ್ಯಾಂಡ್ ಯಾವಾಗ್ಲೂ ಕ್ಲಿಯರ್ ಇದೆ ಅಂತ ತಿರುಗಿಟ್ಕೊಟ್ರು. ಜೆಡಿಎಸ್ನವರ ಸ್ಟ್ಯಾಂಡ್ ಅವ್ರಿಗೆ ಅನುಕೂಲ ಆಗುತ್ತೆ, ಅದಿನ್ನೂ ಮುಂದೆ ನೋಡೋಣ. ಈಗ 8 ಜನ ಗೆಲ್ಲಬೇಕಲ್ಲ ಅವರು. ಅಲ್ಲ, ಈ ಚುನಾವಣೆಯಲ್ಲೇ ಜೆಡಿಎಸ್ನ ಕೆಲವೊಂದು ಸ್ಟ್ಯಾಂಡ್ಗಳು ಬಿಜೆಪಿ ಅನುಕೂಲ ಆಗ್ಬಿಡುತ್ತೆ. ಏನ್ ಸ್ಟ್ಯಾಂಡ್ಗಳು? ಕೆಲವರು ನಾವು ಒಳ ಒಪ್ಪಂದಗಳು. ಅವ್ರ ಸ್ಟ್ಯಾಂಡೇ ಇಲ್ವಲ್ಲ, ಇನ್ನು ಅವ್ರಿಗೆ ಸ್ಟ್ಯಾಂಡೇ ಇಲ್ಲ ಅಂತ ಅವ್ರಿಗೆ ನಿರ್ದಿಷ್ಟವಾದಂತ ಸ್ಟ್ಯಾಂಡೇ ಇಲ್ಲಪ್ಪ. ಈಗ ಮಹಾರಾಷ್ಟ್ರದಲ್ಲಿ ಏನಾಯ್ತಾ ಇದೆ, ಈಗ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ 1/2 ರಾಜಕೀಯ ನಡೀತಾ ಇತ್ತು, ಮಹಾರಾಷ್ಟ್ರದಲ್ಲಿ 1/3 ರಾಜಕೀಯ ಮಾಡ್ಕೊಂಡು ಹೊರಟಿದ್ದಾರೆ ಕಾಂಗ್ರೆಸ್ನವರು. ಮೃದು ಹಿಂದುತ್ವ, ಸಾಫ್ಟ್ ಹಿಂದುತ್ವ, ಹಾರ್ಡ್ ಹಿಂದುತ್ವ ಅಂತ ಏನಿತ್ತಲ್ಲ ಇಲ್ಲಿವರೆಗೆ. ಯಾಕೆಂದರೆ ಬಿ ಜೆ ಪಿಯವ್ರದ್ದು ಮೃದು ಹಿಂದುತ್ವ, ಶಿವಸೇನೆದು ಹಾರ್ಡ್ ಹಿಂದುತ್ವ. ಅಲ್ಲಿ ಹಾರ್ಡ್ ಹಿಂದುತ್ವ ಜೊತೆನಲ್ಲೇ ಇವತ್ತು ಕೈ ಜೋಡಿಸೋಕೆ ಹೊರಟಿರೋರು ಮೃದು ಹಿಂದುತ್ವ ಜೊತೆನೇ ಕೈ ಜೋಡಿಸ್ಬಿಟ್ಟಿದ್ರೆ 1/2 ಮುಗಿಸ್ಕೋಬೋದಾಗಿತ್ತು, 1/3 ಬೇಕಿರಲಿಲ್ಲ ಅವರಿಗೆ. ಇದಕ್ಕೇನು ಹೇಳ್ತಾರೆ, ಮಹಾರಾಷ್ಟ್ರದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ ಏನಿದೆ, ಶಿವಸೇನೆ ಅವರದ್ದು ಸ್ಟ್ಯಾಂಡು ಬಿ ಜೆ ಪಿಯವರಿಗಿಂತ ಏನಿತ್ತು ಈ ದೇಶದಲ್ಲಿ ಅವರ ಸಿದ್ಧಾಂತಗಳು, ಆ ಸಿದ್ಧಾಂತಕ್ಕೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಈಗ ಯಾವ ನೈತಿಕತೆಯನ್ನು ಚರ್ಚೆ ಮಾಡ್ತಾರೆ ನನ್ನ ಪಕ್ಷದ ಬಗ್ಗೆ. ಅದರಿಂದ ಇವತ್ತು ಎಲ್ಲ ಪಕ್ಷಗಳು ಅವಕಾಶವಾದದ ರಾಜಕಾರಣವೇ, ಅವರವರಿಗೆ ಬೇಕಾದಂಥ ರೀತಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥವ್ರು. JDS ಪಕ್ಷದ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಅವರ ನಡವಳಿಕೆಗಳೇನಿದೆ, ಅವರು ಯಾವ ರೀತಿ ನಡ್ಕೊಂಡ್ಬಂದಿದ್ದಾರೆ ಅದನ್ನು ಒಂದು ಬಾರಿ ಯೋಚನೆ ಮಾಡಿ JDS ಪಕ್ಷದ ಬಗ್ಗೆ ಚರ್ಚೆ ಮಾಡೋದು ಸೂಕ್ತ. ಕರ್ನಾಟಕದಲ್ಲಿ ಇವತ್ತು JDS ಪಕ್ಷ ಯಾವುದೇ ರಾಜಕೀಯದ ಪಕ್ಷದ ಜೊತೆ ರಾಜಿ ಇಲ್ಲ.